ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಪ್ರಿಯರಾಗಿರ್ತಕ್ಕಂಥ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಈ ಲೋಕದೊಳಗೆ ಪ್ರವೇಶಿಸುವಾಗ ದೇವರು ತನ್ನ ಸಂಕಲ್ಪವನ್ನು ನಮ್ಮ ಜೊತೆಯಲ್ಲಿ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ಸಮಾಜದಲ್ಲಿರ್ತಕ್ಕಂಥವರು ದೇವರ ಒಂದು ಸಂಕಲ್ಪವನ್ನು ಮರೆತು ಬದುಕುತ್ತಾ ಇದ್ದಾರೆ. ದೇವರು ಕೊಟ್ಟಿರುವಂತ ಈ ಪ್ರಕೃತಿಯನ್ನು ಮನುಷ್ಯನು ಅನುಭವಿಸುತ್ತಾ ಪ್ರತಿಯೊಂದು ವಸ್ತುವನ್ನು ಕೂಡ ಮನುಷ್ಯನು ಇವತ್ತು ದೇವರ ಕಡೆಯಿಂದ ತಗೊಳ್ತಾ ಇದ್ದಾರೆ. ತಗೊಳ್ಳುವಂತ ಮನುಷ್ಯನು, ಅನುಭವಿಸುವಂತ ಮನುಷ್ಯನು, ಇದು ಎಲ್ಲಿಂದ ಬಂತು, ಇದು ಹೇಗೆ ನಿರ್ಮಾಣವಾಯಿತು, ಇವತ್ತು ನಾವು ಅನುಭವಿಸುವ ಈ ಗಾಳಿ, ಈ ಸೂರ್ಯನ ಕಿರಣ, ಈ ಪ್ರಕೃತಿ, ಇವೆಲ್ಲವೂ ನಿರ್ಮಾಣ ಮಾಡಿದವರು ಯಾರು? ಹೌದಾ ಇಲ್ಲ? ನಾವು ಒಂದು ವಸ್ತುವನ್ನು ಕೊಂಡುಕೊಳ್ಳುವಾಗ, ತಗೊಳ್ಳುವಾಗ, ಪರ್ಚೇಸ್ ಮಾಡುವಾಗ ಆ ವಸ್ತು ಯಾವ ಕಂಪನಿದು, ಎಷ್ಟೇ ಇಸ್ವಿಯಲ್ಲಿ ಅದು ಉತ್ಪನ್ನವಾಯಿತು, ಎಲ್ಲವನ್ನು ತಿಳಿದುಕೊಂಡು ಆ ವಸ್ತುವನ್ನು ಕೊಂಡುಕೊಳ್ಳುವಾಗ ಇವತ್ತು ಈ ಭೂಮಿ, ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರಗಳು, ಈ ಗ್ರಹಗಳು, ಈ ವಿಶ್ವ ಏನ್ರಿ, ಈ ಗಾಳಿ, ಈ ನೀರು, ಈ ಪಂಚಭೂತಗಳು, ಇವೆಲ್ಲವೂ ಹೇಗೆ ಉತ್ಪತ್ತಿ ಆದವು? ಇದನ್ನ ನಿರ್ಮಾಣ ಮಾಡಿದವರು ಯಾರು ಎಂದು ಯಾವ ಮನುಷ್ಯನು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಅದಕ್ಕೆ ರೀ ದೇವರು ಬಾಧೆ ಪಡ್ತಾ ಇದ್ದಾನೆ. ದೇವರು ಬಾಧೆ ಪಡ್ತಾ ಇದ್ದಾನೆ. ನನ್ನ ಮಕ್ಕಳು ನನ್ನನ್ನು ತಿಳಿಯದೆ ಬದುಕುತ್ತಾ ಇದ್ದಾರೆ. ಹೌದಾ? ಹೌದು ರೀ. ಪ್ರತಿ ಮನುಷ್ಯನು ಕೂಡ ದೇವರನ್ನ ತಿಳಿಯದೆ, ಅರಿಯದೆ, ತಿಳುಕೊಳ್ಳಲಾರದೆ ಇವತ್ತು ಮನುಷ್ಯನು ಬದುಕುತ್ತಾ ಇದ್ದಾನ್ರಿ. ಬೈಬಲ್ನಲ್ಲಿ ದೇವರು ಹೇಳಿರುವ ಒಂದು ಮಾತು ಗೊತ್ತಾ ನಿಮ್ಗೆ? ಯೆಶಾಯನ ಬರೆದ ಗ್ರಂಥ ಒಂದು ಸಾತ್ರ ನೋಡ್ರಿ. ಯೆಶಾಯನ 1ನೇ ಅಧ್ಯಾಯ 2ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೆ ದೇವರು? ಆಲೋಚನೆ ಮಾಡಲು ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಯೆಶಾಯನ ಬರೆದ ಗ್ರಂಥ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ರಿ ಏನ್ ಹೇಳ್ತಾರ? ಆಕಾಶ ಮಂಡಲವೇ, ದೇವರು ಮಾತಾಡ್ತಾ ಇದ್ದಾನ ಪ್ರಿಯರೇ, ದೇವರು ಮಾತಾಡ್ತಾ ಇದ್ದಾನೆ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ದೇವರು ಮಾತನಾಡುತ್ತಿದ್ದಾನೆ, ಕೇಳು. ಪ್ರಕೃತಿ ಹೇಳ್ತಾ ಇದ್ದಾನೆ ದೇವರು. ಯಾಕೆ ಮನುಷ್ಯನು ದೇವರನ್ನ ಮರೆತಿದ್ದಾನೆ? ದೇವರನ್ನು ಮರೆತು ಮನುಷ್ಯನು ಇವತ್ತು ಬದುಕುತ್ತಾ ಇದ್ದಾನೆ. ನಿಜಾನ? ನಿಜ ರೀ, ನಿಜ. ಸತ್ಯನ? ಸತ್ಯ. ಯಾರಲ್ಲಿ ಇದೆ ಹೇಳ್ರಿ ದೈವತ್ವವು? ಯಾರು ತಿಳ್ಕೊಳ್ತಾ ಇದ್ದಾರೆ ದೇವರ ಬಗ್ಗೆ? ಇಲ್ಲ ರೀ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ, ನೋಡ್ರಿ, ನಾನು ಸಾಕಿ ಸಲಹಿದ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ. ಹೌದು, ದ್ರೋಹ ಮಾಡಿದ್ದಾರ? ಹೌದು ರೀ. ದೇವರಿಗೆ ಮನುಷ್ಯರು ದ್ರೋಹ ಮಾಡಿದ್ದಾರೆ. ಮನುಷ್ಯರು ದೇವರಿಗೆ ದ್ರೋಹ ಮಾಡಿ ಬದುಕುತ್ತಾ ಇದ್ದಾರೆ. ಮನುಷ್ಯರಿಗೂ ದ್ರೋಹ ಮಾಡಿ ಬದುಕುತ್ತಾ ಇದ್ದಾರೆ. ಬಂಧುಗಳಿಗೆ ದ್ರೋಹ ಮಾಡಿ ಬದುಕುತ್ತಾ ಇದ್ದಾರೆ. ಮಿತ್ರಗಳಿಗೆ ದ್ರೋಹ ಮಾಡಿ ಬದುಕುತ್ತಾ ಇದ್ದಾರೆ.
ಏನ್ರಿ? ಇಲ್ವಾ? ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಅವರಾದರೂ ಬಹು ಯುಕ್ತಿ ಉಳ್ಳವರಾಗಿ ಕುಯುಕ್ತಿ ಉಳ್ಳವರಾಗಿ ಸತ್ಯವನ್ನು ಬಿಟ್ಟು ಸತ್ಯವನ್ನು ಮರೆತು ಸೃಷ್ಟಿಕರ್ತನನ್ನು ಮರೆತು ಸೃಷ್ಟಿಕರ್ತನನ್ನು ತಿಳಿಯದೆ ಜೀವಿಸ್ತಾ ಇದ್ದಾರ್ರಿ. ದೇವರ ಬಾಧೆ, ದೇವರ ಆವೇದನ, ದೇವರ ಆಲೋಚನೆ, ದೇವರ ಸಂಕಲ್ಪ ಇವತ್ತು ಯಾರಲ್ಲಿದೆ? ಗ್ರಹಿಸಿಕೊಳ್ಳೋಣ. ನಾವೆಲ್ಲರೂ ಕೂಡ ದೇವರನ್ನು ಗ್ರಹಿಸಿಕೊಳ್ಳೋಣ, ದೇವರನ್ನು ತಿಳಿದುಕೊಳ್ಳೋಣ, ದೇವರನ್ನು ಆರಾಧಿಸೋಣ. ನಿಜವಾಗ್ಲೂ ತಿಳ್ಕೊಳ್ಳಬೇಕಾ? ಹೌದು ಪ್ರಿಯರೇ, ತಿಳ್ಕೊಳ್ಳಬೇಕು. ಯಾಕೆ? ಒಂದು ದಿನ ಈ ಲೋಕವನ್ನು ನಾವೆಲ್ಲರೂ ಬಿಟ್ಟು ಹೋಗಬೇಕಾಗದ. ಜನನದ ಮುಖಾಂತರವಾಗಿ ಈ ಲೋಕದೊಳಗೆ ಪ್ರವೇಶಿಸಿದ್ದೇವೆ, ಮರಣದ ಮುಖಾಂತರವಾಗಿ ಈ ಲೋಕವನ್ನು ಬಿಟ್ಟು ಹೋಗುತ್ತೇವೆ. ಜನನ ಮರಣ ಮಧ್ಯದಲ್ಲಿ ಒಂದು ಜೀವಿತ ಕಾಲ ಇದೆಯಲ್ಲ, 60-70 ವರ್ಷ. ಅದರೊಳಗಾಗಿ ದೇವರನ್ನ ತಿಳಿದುಕೊಂಡು ಬದುಕಬೇಕಂತ ಹೇಳುತ್ತಾ ವಂದನೆಗಳೊಂದಿಗೆ ಮುಗಿಸ್ತಾ ಇದ್ದೀನಿ.